ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ ಏನಂತೆ ಅವ್ರದ್ದು? ಪೂರ್ವಿ ಇಷ್ಟು ಬೇಗ ಹಿಂಗೆ ಬಂದೆ? ಕಾಲೇಜ್ಗೆ ಹೋಗಿಲ್ಲ? ಇದ್ದಾರೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಇಡೀ ಕ್ಲಾಸ್ಗೆ ಫಸ್ಟ್ ಬರಬೇಕು. ಅರ್ಥ ಆಯ್ತಾ? ಅಪ್ಪಯ್ಯ ಅವ್ವ ಎಲ್ರೂ ಖುಷಿ ಪಡಿಸ್ಬೇಕು. ಸರಿನಕ್ಕ, ನಾನು ಓದ್ಕೋಬೇಕು ಅಂದರೆ ನೀನು ನಗ್ನಾಗ್ತಾ ಇರಬೇಕು. ಹೀಗೆ ಮುಖ ಚಿಕ್ಕದು ಮಾಡ್ಕೊಂಡಿದ್ರೆ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಮನಸ್ಸಿರೋಕ್ಕಿಲ್ಲ. ನಗ್ನಾಗ್ತಾನೆ ಇರ್ತೀನಿ. ಮಳೆ ಬರೋ ಹಾಗಿದೆ, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತಗೊಬರ್ತೀನಿ. ಪೂರ್ವಿ ಹತ್ರ ಏನೋ ಇನ್ನು ಮುಂದೆ ನಗ್ನಾಗ್ತಾ ಇರ್ತೀನಿ ಅಂದ್ಬಿಟ್ಟೆ. ಆದರೆ ನಂದನವರು ಮೊದಲಿನಂಗೆ ನಗ್ತಾ ಇರೋವರೆಗೂ ನಂಗೆ ಸಮಾಧಾನ ಇಲ್ಲ. ಗಾಳಿಗೆ ಹಾರೋಯ್ತು ಅನ್ನೋಕ್ಕೂ ಅಷ್ಟೊಂದು ಬಟ್ಟೆ ಹೆಂಗೆ ಹಾರೋಗಕ್ಕೆ? ಕ್ಲಿಪ್ ಹಾಕಿದ್ನಲ್ಲ, ಬೇರೆ ಯಾರಾದರೂ ತೊಗೊಂಡೋಗಿರ್ಬೋದಾ? ಇದ್ಯಾರು ಇಷ್ಟು ನೀಟಾಗಿ ಮರ್ಚಿಲ್ಲಿಟ್ಟಿದ್ದಾರೆ? ಏನಕ್ಕ ಇಲ್ಲಿ ನೋಡು ಪೂರ್ವಿ, ಯಾರು ಇಷ್ಟು ನೀಟಾಗಿ ಮರ್ಚಿಲ್ಲಿಟ್ಟವ್ರೆ? ಅವ್ವ ನಮ್ಮೂರಲ್ಲಿ ನಮ್ಮ ಬಟ್ಟೆಗಳೆಲ್ಲ ಹಿಂಗೆ ಮರ್ಚಿಡ್ತಿದ್ರು. ಆದರೆ ಇಲ್ಲಿ ಯಾರು ಹಿಂಗೆ ಮಾಡೋರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದಲ್ವಾ? ಏಯ್ ಕಳ್ಳಿ, ಇದು ನಿನ್ನ ಕೆಲಸನಾ? ನಾನು ಕಾಲೇಜಿಗೆ ಹೋಗಿದ್ನಲ್ಲ, ಮತ್ತೆ ಇಷ್ಟು ತನಕ ನಿನ್ನ ಜೊತೆನೇ ಮಾತಾಡ್ಕೊಂಡು ಕೆಳಗಡೆ ಇದ್ದೆ ತಾನೆ. ಮತ್ತು ಯಾರು ಮರ್ಚಿಟ್ಟಿರ್ಬೋದು? ಚಂಚಲ ಅಕ್ಕ ಜಯಂತಿ ಅತ್ತೆನೂ ಈ ಥರ ಕೆಲಸ ಮಾಡಲ್ಲ. ಇನ್ನು ಅತ್ತೆಮ್ಮನೂ ಊರಿಂದ ಬಂದಿಲ್ಲ. ಮನೆ ಕೆಲಸದವರು ಕೆಳಗಡೆ ಕಾರ್ ಶೆಡ್ ಕ್ಲೀನ್ ಮಾಡ್ತಾರೆ. ಮತ್ತು ಯಾರು ಮಾಡಿರ್ಬೋದು? ಗೊತ್ತಿಲ್ಲ ಅಕ್ಕ. ಒಟ್ಟಿನಲ್ಲಿ ನಿನಗೆ ಕೆಲಸ ಹಗುರ ಆಯಿತು ತಾನೆ, ನಡಿ ಹೋಗೋಣ. ಅದು ನಿಜನೇ. ಆದರೆ ಇದ್ಯಾರು ಕೆಲಸ ಮಾಡೋರೋ ಅವ್ರಿಗೆ ನಂದೊಂದು ಥ್ಯಾಂಕ್ಸ್. ಈ ಪೂರ್ವಿ, ನಮ್ಮೂರಲ್ಲಿ ಕಾಲುವೆಗೆ ಬಟ್ಟೆ ಒಗ್ಯಕ್ಕೆ ಹೋಗ್ತಿದ್ವಲ್ಲ, ಒಗ್ಯೋಕ್ಕೂ ಮುಂಚೆ ನೀರಲ್ಲಿ ಆಡಿ ಆಮೇಲೆ ಬಟ್ಟೆ ಒಗೆದು ಒಣಗಾಕ್ತಿದ್ವಿ. ಒಣಗೋವರೆಗೂ ಗದ್ದೆಲ್ಲಿ ಆಟಾಡ್ತಿದ್ವಿ. ಆ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವಾ? ಆಮೇಲೆ ಬಟ್ಟೆ ಎಲ್ಲ ಮಡ್ಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಹ್ಞೂ ಅಕ್ಕ, ಒಂದ್ಸಲ ನಾವು ಹಿಂಗೆ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಬರೋವಾಗ ಒಗ್ದಿರೋ ಬಟ್ಟೆ ಜೊತೆಗೆ ನೀನು ಕೆಸರಿನ ಹೊಂಡದಲ್ಲಿ ಬಿದ್ದಿದ್ದೆ, ನೆನ್ಪಾಯ್ತಾ? ಓ, ಇವರ ಬಟ್ಟೆನೆಲ್ಲ ಮರ್ಚಿಟ್ಟಿದ್ದು. ಅಕ್ಕನಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅಂದರೆ ಕೋಪ ಕಡಿಮೆ ಆಗೈತೆ ಇವ್ರಿಗೆ. ಪದ್ಮಿನಿ, ನೀನು ಈ ಥರ ನಗ್ನಗ್ತಾ ಖುಷಿಯಾಗಿರ್ತೀಯ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಈ ಒಂದು ವಾರದಲ್ಲಿ ನಿನ್ನನ್ನು ತುಂಬ ಅಳಿಸಿದ್ದೀನಿ. ಆ ನನ್ನ ಪಾಪ ತೊಳ್ಕೊಬೇಕಂದ್ರೆ ನಾನು ನಿನ್ನ ಪ್ರತಿ ಕ್ಷಣನೂ ನಗಿಸ್ತಾನೆ ಇರಬೇಕು. ನಗಿಸ್ತೀನಿ ಪದ್ಮಿನಿ. ಬಾವಾ, ಏನಾದರೂ ಬೇಕಿತ್ತಾ? ಒಳ್ಳೆ ಕಾಫಿ ಕುಡಿಬೇಕನ್ನಿಸ್ತದೆ, ಆದರೆ ಚಿಕ್ಕಮ್ಮ ಅತ್ತಿಗೆ ಯಾರೂ ಕಾಣಿಸ್ತಾ ಇಲ್ಲ. ನಾನೇ ಮಾಡಿಕೊಡ್ತಿದ್ದೆ, ಆದರೆ ನಾನು ಮಾಡೋ ಕಾಫಿಯಾಗೆ ಅಷ್ಟೊಂದು ರುಚಿ ಇರೋಕ್ಕಿಲ್ಲ. ಒಬ್ರಿದ್ದಾರೆ, ಅವ್ರಿಗೆ ಹೇಳಿದ್ರೆ ತುಂಬ ರುಚಿಯಾಗಿರೋ ಕಾಫಿ ಸಿಗ್ತೈತೆ. ಯಾರವರು? ಇನ್ಯಾರು? ನಮ್ಮ ಅಕ್ಕ. ಅದ್ರಾಗೂ ನಿಮಗೆ ಅಂತಂದರೆ ಪ್ರೀತಿನ ಬೆರೆಸಿ ಕಾಫಿ ಮಾಡಿಕೊಡ್ತಾಳೆ. ಸಖತ್ತಾಗಿರ್ತೈತೆ. ಹೇಳ? ಇನ್ನೇನು ಮಾಡೋದು ಹೇಳು. ಅಕ್ಕ ಅಕ್ಕ, ನಿಮ್ಮ ಯಜಮಾನ್ರಿಗೆ ಕಾಫಿ ಬೇಕಂತೆ ನೋಡು. ಕಾಫಿ ಬೇಕಾ? ನಾನು ಈಗಲೇ ಮಾಡಿಕೊಡ್ತೀನಿ. ಸಕ್ಕರೆ ಕಮ್ಮಿ ಇರಬೇಕಲ್ವಾ? ನೊರೆ ಆಗಿರ್ಬೇಕಲ್ವಾ? ಸ್ಟ್ರಾಂಗ್ ಆಗಬೇಕಲ್ವಾ? ನಾನು ಮಾಡ್ತೀನಿ. ಸಕ್ಕರೆ 2 ಸ್ಪೂನ್ ಹಾಕು. ಇವ್ರಿಗೆ ಅಕ್ಕನ ಮೇಲೆ ಕೋಪ ಇಲ್ಲ, ಆದರೂ ಯಾಕೆ ಕೋಪ ಇರೋರ ಥರ ನಡ್ಕೋತಿದ್ದಾರೆ? ನಿಮಗೆ ಅಕ್ಕನ ಮೇಲೆ ಇನ್ನೂ ಕೋಪ ಇದೆಯಾ? ಕೋಪ ಹೋಗೋಂಥ ಕೆಲಸ ಏನು ಮಾಡಿಲ್ವಲ್ಲ ಅವಳು. ಓ ಹೌದಾ? ಸರಿ ಸರಿ. ಆಗಲೇ ಟೆರೆಸ್ ಮೇಲೆ ಯಾರೋ ಬಟ್ಟೆನೆಲ್ಲ ನೀಟಾಗಿ ಮಡ್ಚಿಟ್ಟಿದ್ರು. ಅದು ಯಾರು ಅಂತ ಅಕ್ಕ ಫುಲ್ಲು ತಲೆ ಕೆಡಿಸ್ಕೊಂಡವಳೆ. ಇದನ್ನ ಯಾಕೆ ನನಗೆ ಹೇಳ್ತಿದ್ಯಾ?
ಯಾಕಂದರೆ ಅದು ನೀವೇ ಅಂತ ನನಗೆ ಗೊತ್ತು. ಅದು ನೋಡು, ನಿಮ್ಮ ಅಕ್ಕಂಗೆ ವಿಷಯ ಹೇಳ್ಬೇಡ. ನಾನು ಅವಳನ್ನು ಸ್ವಲ್ಪ ಆಟ ಆಡಿಸ್ಬೇಕು. ಓಹೋ, ಇದಾ ಪ್ಲ್ಯಾನು? ಸರಿ ಸರಿ, ನಾನು ಅವಳಿಗೆ ಏನೂ ಹೇಳೋಕ್ಕಿಲ್ಲ. ಆದರೆ ನೀವು ಅವಳನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಅವಳು ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಾ ಇಲ್ಲ. ಆದರೆ ಕೋಪ ಹೋಗೈತೆ ಅಂತ ನೀವೇ ಹೋಗಿ ಅವಳಿಗೆ ಹೇಳಿ. ನಾನು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ. ನೇರವಾಗಿ ಹೋಗಿ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಈಗ ಕಾಫಿಗೆ ಸಕ್ಕರೆ ಹಾಕ್ತಾಳಲ್ಲ, ಆಗೊಂದು ಮ್ಯಾಜಿಕ್ ನಡೆಯುತ್ತೆ. ಏನು ಮ್ಯಾಜಿಕ್ಕು? ನನಗೆ ಕೋಪ ಹೋಗಿದೆ ಅಂತ ಗೊತ್ತಾಗಿ ಅವಳು ಹೊಡ್ಕೊಂಡು ಬರ್ತಾಳೆ. ಹೌದಾ? ಹೇಗೆ? ಏನು ಮಾಡಿದ್ರಿ? ಅಂದರೆ ನಂದನ್ನವರು ನನ್ನ ಕ್ಷಮಿಸ್ಬಿಟ್ರಾ? ನನ್ನ ಹತ್ರನೇ ಸಾರಿ ಕೇಳಿದ್ದಾರೆ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಥ ಆಯ್ತಾ ಅವ್ರಿಗೆ? ನಾನು ಅವತ್ತು ಬೇಕು ಅಂತ ಹೋಗಿಲ್ಲ, ನನ್ನ ಪರಿಸ್ಥಿತಿ ಬೇರೆ ಇತ್ತು ಅಂತ ಗೊತ್ತಾಯ್ತಾ? ನಾನು ಅವ್ರನ್ನ ಕೇಳಿನೇ ಹೋಗಿದ್ದು ಅಂತ ಮನ್ವರಿಕೆ ಆಯ್ತಾ? ಹಬ್ಬದ್ಯಾವ್ರೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕಡೆಗೂ ನಂದನವರು ನನ್ನ ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡಿದೆ. ಒಂದು ಕಾಫಿ ಮಾಡೋಕ್ಕೆ ಇಷ್ಟೊತ್ತಾ? ಕಾಫಿ ಮಾಡೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಿ ತೊಗೊಂಡು ಬಂದಿರೋಳು. ಆದರೆ ನೀವು ಬರ್ತಿರೋ ಪತ್ರನ ನೋಡಿ ಖುಷಿಯಾಗಿ ಕನಸಲ್ಲಿ ತೇಲಾಡ್ತಾ ಇರಬೇಕು. ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ರು ಸ್ವಲ್ಪನೂ ಭಯ ಭಕ್ತಿ ಇಲ್ಲದೆ ನಿನ್ನ ಪಾಡಿಗೆ ನೀನು ಇದೆಯಲ್ಲ, ಯಾಕೆ? ನಾನು ಹೇಳಿದ್ದೆಲ್ಲ ಮರ್ತೋಯ್ತಾ? ಪದ್ಮಿನಿ ಈಗ ಖುಷಿಲಿ ಓಡ್ಕೊಂಬರ್ತಾಳಲ್ವ, ಇಲ್ಲಿವರೆಗೂ ಅವಳನ್ನ ಅರ್ಥ ಮಾಡ್ಕೊಳ್ಳದೆ ಅವಳನ್ನು ನೋಯಿಸಿದ್ದಕ್ಕೆಲ್ಲ ಒಟ್ಟಿಗೆ ಮಂಡಿ ಊರಿ ಸಾರಿ ಕೇಳ್ತೀನಿ. ನಿಜಾನಾ? ನಾನಂತೂ ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ಮೊದಲು ನಾನು ನಿನಗೊಂದು ಸಾರಿ ಹಾಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಮೊದಲು ಸಾರಿ, ಯಾಕಂದರೆ ನನ್ನ ಕೈಯಿಂದ ನಿನಗೆ ತಾಳಿ ಹಾಕ್ಬಿಟ್ಟೆ. ನನಗೆ ಗುಂಗಟ್ಟು ಒಳಗಡೆ ಇರೋದು ನೀನು ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇಂಥ ಅನ್ಯಾಯ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಗೊತ್ತಿಲ್ಲದೆ ಆಗಿದ್ದ ತಪ್ಪಿಗೆ ನಿನ್ನ ಜೀವನದಲ್ಲಿ ಇದೊಂದು ಕಪ್ಚುಕ್ಕಿಯಾಗಿ ಉಳ್ಕೊಂಡ್ಬಿಡ್ತು. ಇದ್ರಾಗೆ ನಿಮ್ಮೊಬ್ಬರದೇ ತಪ್ಪಿಲ್ಲ, ಎಲ್ಲರೂ ಪರಿಸ್ಥಿತಿಗೆ ಸಿಕ್ಬಿದ್ವಿ. ನಿನ್ನ ಪರಿಸ್ಥಿತಿ ಗಿರಸ್ಥಿತಿ ಅನ್ನೋ ಕತೆ ಎಲ್ಲ ನನ್ನ ಹತ್ರ ಹೇಳಬೇಡ. ನನಗೆ ನನ್ನ 4 ಲಕ್ಷ ರೂಪಾಯಿ ದುಡ್ಡು ಬೇಕು, ಈಗಲೇ ತಂದ್ಕೊಡು. ಈಗಲೇ ಬೇಕು ಅಂದರೆ ನಾನು ಅಷ್ಟೊಂದು ಹಣ ಎಲ್ಲಿಂದ ತರಲಿ? ನನಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅದೆಲ್ಲ ನನ್ನ ಹತ್ರ ಹೇಳ್ಬೇಡ. ಒಂದು, ನೀ ನನಗೆ ದುಡ್ಡು ತಂದ್ಕೊಡು, ಇಲ್ಲ ಅಂದರೆ ನಾಳೆ ಬೆಳಿಗ್ಗೆನೆ ನಾನು ನಿಮ್ಮ ಮನೆ ಮುಂದೆ ಇರ್ತೀನಿ. ಈಗ ಥ್ಯಾಂಕ್ಸ್ ಹೇಳೋ ಟೈಮು. ಇಷ್ಟೆಲ್ಲ ಆದರೂ ನೀನು ತಾಳ್ಮೆ ಕಳ್ಕೊಳ್ದೆ ಪರಿಸ್ಥಿತಿನ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಿದೀಯ. ನನ್ನ ಮೇಲಾಗಲಿ ನಿಮ್ಮ ಅಕ್ಕನ ಮೇಲಾಗಲಿ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ ನಿನಗಾಗಿರೋ ಅನ್ಯಾಯನ ಮರೆತು ನನ್ನ ನಿಮ್ಮ ಅಕ್ಕನ್ನ ಒಂದು ಮಾಡೋಕ್ಕೆ ನೋಡ್ತಾ ಇದೆಯಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಹಂಗೆ ಯಾಕೆ ಹೇಳ್ತೀರಾ? ನೀವಿಬ್ಬರು ಒಂದಾದರೆ ನನಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದರೆ ನಿನ್ನ ಕತೆ ಏನು ಪೂರ್ವಿ? ಎಲ್ಲಿ ತನಕ ಈ ತಾಳಿನ ನಿನ್ನ ಕುತ್ಕೆಲ್ಲ ಇಟ್ಕೊಂಡಿರ್ತೀಯ? ಇದೇನಿದು? ಸಕ್ಕರೆ ಇದೆ, ಆದರೂ ಇವಳು ಲೆಟರ್ ನೋಡಿಲ್ವಾ? ಇದೇನಿದು? ಸಕ್ಕರೆನೇ ಹಾಕಿಲ್ಲ? ಹಾಕಿದ್ದೀನಿ. ಯಾಕೆ ಸಾಕಾಗ್ತಿಲ್ವಾ? ಇರಿ ತರ್ತೀನಿ. ಬೇಡ ಬೇಡ, ಇರಲಿ. ನನಗೇನಾದರೂ ಸ್ವೀಟ್ ತಿನ್ಬೇಕನ್ನಿಸ್ತದೆ. ಸಕ್ಕರೆ ಹಾಕಿ ಏನಾದರೂ ಮಾಡ್ತೀಯಾ? ಈಗ ಬೇಡ, ಆಮೇಲೆ ಮಾಡಿ, ಪರವಾಗಿಲ್ಲ. ಸರಿ. ಇದೇನಿದು? ಅಕ್ಕ ಏನು ಹೇಳಲೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವಳೇನಾದರೂ ನನ್ನ ಸತಾಯಿಸ್ಬೇಕು ಅಂತ ಹೀಗೆ ಮಾಡ್ತಿದ್ದಾಳ? ಇಲ್ಲ ಇಲ್ಲ, ಅಕ್ಕನಿಗೆ ಅದೆಲ್ಲ ಹೊಳಿಯಕ್ಕಿಲ್ಲ. ಅಲ್ಲ, ಅವಳು ಪತ್ರ ಓದಿದ ಖುಷಿಲಿ ಹಾಗೆ ಓಡ್ ಬರಬೇಕಿತ್ತು. ಇಲ್ಲ, ಇಲ್ಲಿಗೆ ಬಂದಮೇಲಾದರೂ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು. ಆದರೆ ಅವಳು ಯಾಕೆ ಸಪ್ಪಗಿದ್ಲು? ಪೂರ್ವಿ, ನಿಮ್ಮ ಅಕ್ಕಂಗೆ ನನ್ನ ಕ್ಷಮಿಸೋಕೆ ಇಷ್ಟ ಇಲ್ಲ ಅನಿಸುತ್ತೆ. ತಪ್ಪೇನಿಲ್ಲ ಬಿಡು, ನಾನು ಅವಳನ್ನ ತುಂಬ ಹರ್ಟ್ ಮಾಡಿದ್ದೀನಿ.
ಅವಳಷ್ಟು ಸುಲಭವಾಗಿ ನನ್ನ ಕ್ಷಮಿಸಲ್ಲ. ಇರಲಿ, ಕಾಯ್ತೀನಿ. ಏನಾಯ್ತೆ? ನೀನು ಯಾಕೆ ನಂದನವ್ರ ಜೊತೆ ಸರಿಯಾಗಿ ಮಾತಾಡಲಿಲ್ಲ? ಸಕ್ಕರೆ ಡಬ್ಬ ನೋಡಿದ್ಯಾ? ಚೀಟಿ ಸಿಕ್ತಾ? ಸಿಕ್ತು ಪೂರ್ವಿ. ನಂದನವರು ಸಾರಿ ಅಂತ ಬರ್ದಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಕ್ಷಣನೇ ಸತ್ತೋದ್ರೂ ಪರವಾಗಿಲ್ಲ ಅನಿಸ್ತು. ಮತ್ತ್ಯಾಕೆ ನಂದನವ್ರ ಮುಂದೆ ನೀನು ಡಲ್ಲಾಗಿದ್ದೆ? ನೀನು ಖುಷಿಯಿಂದ ಓಡ್ ಬಂದು ಕುಣಿದಾಡ್ತೀಯ ಅಂತ ಅವರು ಎದುರು ನೋಡ್ತಿದ್ರು ಗೊತ್ತಾ? ನಾನು ಖುಷಿಯಿಂದನೇ ಬರ್ತಿದ್ದೆ ಪೂರ್ವಿ. ಆದರೆ ಅಷ್ಟರಲ್ಲಿ ಆ ಶೋಭರಾಜ್ ಫೋನ್ ಬಂತು. ಅವ್ನು ನಾಳೆನೆ ಮನೆಗೆ ಬರ್ತಾನಂತೆ. ಬಂದು ಎಲ್ಲ ವಿಷಯನೂ ಮನೆಯವ್ರಿಗೆ ಹೇಳ್ಬಿಡ್ತಾನೆ ಕಣೆ. ನಂದನ್ನವರು ಈಗಷ್ಟೇ ನನ್ನ ಮೇಲೆ ಇದ್ದಿದ್ದು ಕೋಪ ಇಲ್ಲ ಮರೆತು ನನ್ನ ಕ್ಷಮಿಸೋರೆ. ಈಗ ಮತ್ತೆ ಅವ್ನು ಬಂದು ಗಲಾಟೆ ಮಾಡಿದ್ರೆ ಎಲ್ಲ ಛಿದ್ರ ಆಗೋಗ್ತೈತೆ. ನನಗಂತೂ ತುಂಬ ಭಯ ಆಗ್ತೈತೆ ಕಣೆ. ಅಯ್ಯೋ ಭಗವಂತ, ಈ ಶೋಭರಾಜ್ ಅಂತ ರಾಕ್ಷಸನಿಂದ ನಮಗೆ ಮುಕ್ತಿನೇ ಇಲ್ವಾ? ಅಷ್ಟಕ್ಕೂ ಅವನಿಗೇನು ಬೇಕಂತೆ? 4 ಲಕ್ಷ ಬೇಕಂತೆ, ಅದು ಇವತ್ತೇ. ಅಕ್ಕ, ನೀನು ನಂದನವ್ರನ್ನ ಕೇಳ್ಬೋದಲ್ವಾ? ಅದು ಹೆಂಗೆ ಸರಿ ಇರ್ತೈತೆ ಪೂರ್ವಿ? ಯಾವ ಮುಖ ಇಟ್ಕೊಂಡು ನಂದನವ್ರ ಹತ್ರ ಹೋಗಿ 4 ಲಕ್ಷ ಕೇಳಲೆ? ನಂದನವರು ಬೇರೆ ಯಾರು ಅಲ್ಲ ಕಣೆ, ನಿನ್ ಗಂಡ. ನೀನು ಅವ್ರ ಹತ್ರನೇ ಕೇಳಕ್ಕೆ ಹಿಂಗೆ ಹಿಂಜರಿದ್ರೆ ಹೇಗೆ? ನಿನಗಾಗಕ್ಕಿಲ್ಲ ಅಂದರೆ ಬಿಡು, ನಾನೇ ಮಾತಾಡ್ತೀನಿ. ಪ್ಲೀಸ್ ಪೂರ್ವಿ, ಬೇಡ. ಅಕ್ಕ, ನೋಡು ಪೂರ್ವಿ, ನನ್ನ ಸಮಸ್ಯೆ ಮಧ್ಯೆ ನಂದನವ್ರನ್ನ ಸಿಕ್ಕಾಕ್ಸಿ ಅವ್ರ ಜೀವನನೇ ಒಂದು ಪ್ರಶ್ನೆ ಆಗೋ ಥರ ಮಾಡಿದ್ದೀನಿ. ಈಗ ಮತ್ತೆ ನಂದನವ್ರ ಹತ್ರ ಹೋಗಿ ಶೋಭರಾಜ್ ಹೆಸರು ಹೇಳಿ 4 ಲಕ್ಷ ಕೇಳಕ್ಕೆ ನನ್ನ ಮನಸ್ಸೇ ಒಪ್ತಿಲ್ಲ ಕಣೆ. ಇದಕ್ಕೆಲ್ಲ ನಾನೇ ಒಂದು ಪರಿಹಾರ ಹುಡುಕ್ತೀನಿ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ಅಲ್ಲ ಅಕ್ಕ, ನಂದನವ್ರಿಗೆ ಎಲ್ಲ ವಿಷಯ ಗೊತ್ತಲ್ವಾ? ನೀನು ಒಂದೇ ಒಂದು ಮಾತು ಅವ್ರನ್ನ ಕೇಳೋದ್ರಿಂದ ಅವ್ರೇನು ತಪ್ಪು ತಿಳ್ಕೊಳಕ್ಕಿಲ್ಲ. ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡಿ ಹಿಂಜರಿತಿದ್ಯಾ ಅಷ್ಟೇ.